ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಸ್ತಿಗೆ ಇವನೇ ವಾರಿಸ್ತಾರ ಅನ್ಕೊಂಡು ಕೋರ್ಟಲ್ಲಿ ಕೇಸ್ ಹಾಕ್ತಾನೆ. ಅವಳು ಅದನ್ನ ಗೆದ್ದು ಬರ್ತಾಳೆ. ಇದನ್ನೇ ನಾನು ಮೊದಲು ಮಾಡಿ ಮಣ್ಮುಕ್ಕಿದಾಯ್ತು. ನೀನ್ ಬೇರೆ ಏನಾದ್ರೂ ಮಾಡೋದನ್ನ ಯೋಚನೆ ಮಾಡು. ಹೌದು, ನೀನೇ ಮಣ್ಮುಕ್ಕಿದ್ದು. ಅದು ನೀನ್ ಮಾಡಿದ ತಪ್ಪಿಂದ. ನಿನ್ನ ಪ್ಲಾನ್ ಎಲ್ಲ ಕರೆಕ್ಟಾಗೇ ಇತ್ತು, ಆದ್ರೆ ಎಕ್ಸಿಕ್ಯೂಟ್ ರಾಂಗ್ ಆಗಿ ಮಾಡ್ದೆ. ಸುಳ್ಳು ಪತ್ರಗಳನ್ನ ಮಾಡ್ಕೊಂಡೆ, ಸುಳ್ಳು ಬಾಂಡ್ಗಳನ್ನ ಮಾಡ್ಕೊಂಡೆ. ಆದ್ರೆ ಅವ್ರಣ್ಣ ಊರಲ್ಲಿದ್ದಾನ ಲಂಡನ್ನಲ್ಲಿದ್ದಾನ ಅಂತ ಸರಿಯಾಗಿ ತಿಳ್ಕೊಳ್ದೆ. ಮದುವೆ ಡೇಟು ಫಿಕ್ಸ್ ಮಾಡ್ದೆ, ಇನ್ವಿಟೇಷನ್ಸು ಮಾಡಿಸ್ದೆ. ಆದ್ರಿಂದ ಒದೆನೂ ತಿಂದೆ ಅಲ್ವಾ? ಇದೆಲ್ಲ ನನಗೆ ಮಾವ ಹೇಳಿದ್ದು. ಆದ್ರೆ ನನ್ನ ರೂಟೇ ಬೇರೆ, ನನ್ನ ಸ್ಟೈಲೇ ಬೇರೆ. ನಾನು ಎಮೋಷನಲ್ ಆಗಿ ಅಟ್ಯಾಕ್ ಮಾಡ್ತೀನಿ. ನೀನು ಆಸ್ತಿ ಕಿತ್ಕೊಳ್ಳುವಾಗ ಯಾವ ಶಿವಗಾಮಿ ನಿನ್ನ ಸೋಲ್ಸಿ ಅದೇ ಮನೆ ಒಳಗಡೆ ಹೋದ್ಲೋ, ಅದೇ ಶಿವಗಾಮಿ ಅವಳಾಗೆ ಇಚ್ಛೆ ಪಟ್ಟು ಇಡೀ ಆಸ್ತಿನ ಭೈರವನ ಹೆಸರಿಗೆ ಬರೆದು ಮನೆಯಿಂದ ಹೋಗೋ ಹಾಗೆ ಮಾಡ್ತೀನಿ. ಅದನ್ನು ಸದ್ಯದಲ್ಲೇ ಮಾಡ್ತೀನಿ. ಅದಕ್ಕೆ ಬೇಕಾಗಿರೋ ತಯಾರಿ ಕೂಡ ನಡೀತಾ ಇದೆ. ಸರಿ, ಅದೇನಾದ್ರೂ ಮಾಡು. ಒಟ್ನಲ್ಲಿ ಅವಳು ಬೀದಿಗೆ ಬರ್ಬೇಕಷ್ಟೆ. ಬರ್ತಾಳೆ, ಬಂದೇ ಬರ್ತಾಳೆ. ಬರೋ ಹಾಗೆ ನಾನ್ ಮಾಡ್ತೀನಿ. ಆದ್ರೆ ಈ ಸಲ ಬೀದಿಗೆ ಬಂದ್ರೆ ಮತ್ತೆ ಅವಳು ಮನೆ ಒಳಗಡೆ ಹೋಗಲ್ಲ.